ಸ್ನೇಹಿತರೆ, ನಾನು ಶಂಕರ್, ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಶಿಕಾರಿಪುರ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತು, ಈ ನೀರಿನ ವಾಟರ್ ಕಂಪ್ಲೀಟ್ ಸೀರೀಸನ್ನು ಪ್ರಾರಂಭ ಮಾಡಿದ್ದೀನಿ ಸ್ನೇಹಿತರೆ. ನೀರು ಅಂತಕ್ಕಂಥದ್ದು ಹೇಗೆ ಉತ್ಪತ್ತಿ ಆಗಿರತಕ್ಕಂಥದ್ದು, ಈ ನೀರಿಗೆ ಇರ್ತಕ್ಕಂತಹ ಅನೇಕ ಹೆಸರುಗಳು, ಅದರಲ್ಲೂ ಕೂಡ ವೈಜ್ಞಾನಿಕ ಹೆಸರು, ನೆಕ್ಸ್ಟ್ ರಾಸಾಯನಿಕ ಹೆಸರು. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ನೀರಿನ ಅಣು ಸಂರಚನೆ ಹೇಗೆ ಆಯಿತು, ಈ ಭೂಮಿಯ ಮೇಲೆ ನೀರು ದ್ರವ ರೂಪದಲ್ಲಿ ಸಿಗ್ತಾ ಇದೆ ಅಂದರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಬಂಧ ಯಾವುದು, ನೀರು ಪ್ರಕೃತಿಯಲ್ಲಿ ಬಹುತೇಕ ವಸ್ತುಗಳನ್ನು ತನ್ನಲ್ಲಿ ಕರಗಿಸಿಕೊಳ್ಳುತ್ತೆ ಅಂದರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಬಂಧ ಯಾವುದು. ಅಷ್ಟೇ ಅಲ್ಲ, ನೀರಲ್ಲಿ ಅಂದರೆ ಶುದ್ಧ ನೀರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ವಿದ್ಯುತ್ ಹರಿಯಲ್ಲ ಅಂದರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಬಂಧ ಯಾವುದು, ಹೊಳೆಯುವ ನೀರು ಯಾವುದು. ಸ್ನೇಹಿತರೆ, ಇವೆಲ್ಲ ಕಾನ್ಸೆಪ್ಟನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಈ ನೀರು ಯಾವ ಒಂದು ವಸ್ತುಗಳ ರೂಪದಲ್ಲಿ ಬರುತ್ತೆ ಅಂದರೆ ದಟ್ ಈಸ್ ದ್ರವಗಳು, ದ್ರವ ಫ್ಲೂಯಿಡ್ಸ್. ಈ ದ್ರವಗಳಿಗೆ ವಿಶೇಷವಾಗಿರ್ತಕ್ಕಂತಹ ಗುಣಗಳಿದೆ. ಆ ಗುಣಗಳ ಬಗ್ಗೆಯೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅನೇಕ ಪ್ರಶ್ನೆಗಳು ಬರ್ತಾ ಇರುತ್ತೆ. ಆ ಗುಣಗಳ ಪರಿಕಲ್ಪನೆಗಳನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದಾಗ ಹೇಗೆ ಅವುಗಳನ್ನು ತುಂಬ ಸುಲಭವಾಗಿ ಫೇಸ್ ಮಾಡಬಹುದು ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋಗಳಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ. ಸ್ನೇಹಿತರೆ, ಸೇಮ್ ಡೈಲಾಗ್, ನಿಮ್ಮ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಸ್ನೇಹಿತರೆ. ಆದಷ್ಟು ಬೇಗ ನಿಮ್ಮೆಲ್ಲ ಸ್ಟೇಟಸಲ್ಲಿ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ, ಇದು ಒಂದು 10 ಮಿನಿಟ್ಸ್ ನಿಮ್ಮ ವರ್ಕ್ ಅಂತ ವರ್ಕ್ ಮಾಡಿ ಸ್ನೇಹಿತರೆ. ನಿಮಗಾಗಿ ನಾವು ಕೂಡ ಮ್ಯಾಕ್ಸಿಮಮ್ ವರ್ಕನ್ನು ಮಾಡ್ತೀವಿ ಅಂತ ಹೇಳ್ತಾ, ಈ ಟಾಪಿಕಲ್ಲಿ ನಿಮಗೆ ಖುಷಿಯಾಗಿರ್ತಕ್ಕಂಥ ವಿಷಯಗಳನ್ನು ಕಾಮೆಂಟ್ ಮಾಡಿ, ನಮ್ಮಿಂದ ಬೇಜಾರವಾಗಿರ್ತಕ್ಕಂಥ ವಿಷಯಗಳನ್ನು ಕೂಡ ಕಾಮೆಂಟ್ ಮಾಡಿ ಸ್ನೇಹಿತರೆ. ಲೈಕ್ ಕೊಡಿ, ಡಿಸ್ಲೈಕಿಗೆ ಕಾರಣ ಕೊಟ್ಟು ಡಿಸ್ಲೈಕ್ ಕೊಡಿ. ಹಾಗಾಗಿ ಎಲ್ಲರೂ ಕೂಡ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಕಾನ್ಸೆಪ್ಟ್ಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ. ನೆಕ್ಸ್ಟ್ ನಮ್ಮ ವಿಡಿಯೋ ಕೆಳಭಾಗದಲ್ಲಿ ಡಿಸ್ಕ್ರಿಪ್ಷನ್ಸ್ ಲಿಸ್ಟ್ ಇದೆ. ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ನಾವು ಅನೇಕ ಕರೆಂಟ್ ಅಫೇರ್ಸಿಂದ ಹಿಡಿದು ಎಲ್ಲ ಮಾಹಿತಿಗಳನ್ನು ಅದರಲ್ಲಿ ಹಾಕ್ತಾ ಇರ್ತೀವಿ. ನಮ್ಮನ್ನು ಅಲ್ಲೂ ಕೂಡ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈ ಕಾನ್ಸೆಪ್ಟ್ ಏನು, ಆ ದ್ರವರೂಪದ ವಸ್ತುಗಳಿಗೆ ಇರತಕ್ಕಂತಹ ಏನು ಪರಿಕಲ್ಪನೆಗಳಿವೆ, ಫಸ್ಟ್ ವಾಟರ್ಗೆ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪರಿಕಲ್ಪನೆ. ಹಾಗಾಗಿ ಇದಕ್ಕೆ ನೀರಿನ ಅಸಂಬದ್ಧ ವಿಕಾಸ ಅಂತ ಕರಿತೀವಿ, ಅನಾಮೋಲಸ್ ಬಿಹೇವಿಯರ್ ಆಫ್ ವಾಟರ್. ನೆಕ್ಸ್ಟ್ ಸಂಸಕ್ತಿ ಮೀನ್ಸ್ ಕೊಹಿಸನ್ ಅಂತ, ಸಂಸಕ್ತಿ ಬಲ, ಕೊಹಿಸನ್ ಫೋರ್ಸ್. ನೆಕ್ಸ್ಟ್ ಅನುಸಕ್ತಿ, ದಟ್ ಈಸ್ ಅನುಸಕ್ತಿ, ಅಡಸಿವ್ ಫೋರ್ಸ್. ನೆಕ್ಸ್ಟ್ ಕ್ಯಾಪಲರಿಟೀಸ್, ಲೋಮನಾಳ ಪ್ರಕ್ರಿಯೆಗಳು. ನೆಕ್ಸ್ಟ್ ನೀರಿನ ಮೇಲ್ಮೈ ಒತ್ತಡ, ದಟ್ ಈಸ್ ಸರ್ಫೇಸ್, ಮೇಲ್ಮೈ ಅಂದರೆ ಸರ್ಫೇಸ್ ಟೆನ್ಷನ್, ಸರ್ಫೇಸ್ ಟೆನ್ಷನ್. ನೆಕ್ಸ್ಟ್ ನೀರಿನ ಮೇಲ್ಮುಖ ಒತ್ತಡ, ಮೇಲ್ಮೈನೇ ಬೇರೆ ಮೇಲ್ಮುಖನೇ ಬೇರೆ, ದಿಸ್ ಈಸ್ ಬಯೋನ್ಸಿ ಅಪ್ಥ್ರಸ್ಟ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ 3 ಪರಿಕಲ್ಪನೆಗಳನ್ನು ನಾನು ನಿಮ್ಮ ಜೊತೆಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ 3 ಪರಿಕಲ್ಪನೆಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಈ ಏನು ಪರಿಕಲ್ಪನೆಗಳಿದೆ ಇದನ್ನು ಎಷ್ಟು ಓದಿದ್ರೂ ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅರ್ಥ ಆದವರಿಗೆ ಅರ್ಥ ಆಗಿರುತ್ತೆ, ಯಾರಿಗೆ ಹೊಸದಾಗಿ ಈ ಪರಿಕಲ್ಪನೆಗಳನ್ನು ನೋಡ್ತಿದ್ದಾನೆ ಅವನಿಗೆ ಸ್ವಲ್ಪ ಗೊಂದಲ ಆಗ್ತಾ ಇರುತ್ತೆ. ಯಾಕಂದರೆ ಎಕ್ಸಾಮಲ್ಲಿ ಒನ್ ಆಫ್ ದ ಹಾರ್ಟ್ ಝೋನ್ ಇದು. ಯಾಕೆಂದರೆ ಒಂದಲ್ಲ ಈ ಒಂದು ಏನು ನಮ್ಮ ದ್ರವ ವಸ್ತುಗಳಲ್ಲಿ ಕಂಡುಬರ್ತಕ್ಕಂಥ ಈ ವಿಶೇಷ ಗುಣಗಳಿದೆಯಲ್ವಾ, ಈ ಗುಣಗಳಲ್ಲಿ ಒಂದಲ್ಲ ಒಂದು ಪ್ರಶ್ನೆ ಕಾಂಪಿಟೇಟಿವ್ ಎಕ್ಸಾಮಿಗಂತೂ ಬ್ಯೂಟಿಫುಲ್ ಆಗಿರುತ್ತೆ. ಅದರಲ್ಲೂ ಕೂಡ FDA, SDA ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ಈ ಒಂದು ಪರಿಕಲ್ಪನೆಗಳ ಮೇಲೆ ಒಂದು ಬ್ಯೂಟಿಫುಲ್ ಪ್ರಶ್ನೆಗಳಿರುತ್ತೆ ಸ್ನೇಹಿತರೆ. ಇಲ್ಲಿ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಇದ್ರ ಮೇಲೆ ಯಾವುದೇ ಪ್ರಶ್ನೆಗಳು ಬಂದರೆ ನಾನು ಬಿಡಲ್ಲ ಸರ್, 100% ಫಿನಿಶ್ ಮಾಡ್ತೀನಿ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ. ಅದರಲ್ಲಿ ಫಸ್ಟ್ ಪರಿಕಲ್ಪನೆ ನಾನು ನೀರಿನ ಅಸಂಬದ್ಧ ವಿಕಾಸ, ಅನಾಮೋಲಸ್ ಬಿಹೇವಿಯರ್ ಆಫ್ ವಾಟರ್ ಆರ್ ಅನಾಮೋಲಸ್ ಎಕ್ಸ್ಪ್ಯಾನ್ಷನ್ ಆಫ್ ವಾಟರ್ ಅಂತ. ನೀರಿನ ಅಸಂಬದ್ಧ ವಿಕಾಸ ಅಥವಾ ಅಸಂಗತ ವ್ಯಾಖ್ಯೋಚನ. ಫಸ್ಟ್ ಎಂಟ್ರಿ ಆಗೋಣ. ಏನು ಅಸಂಬದ್ಧ? ಅಸಂಬದ್ಧ ನಾವು ಮೀಡಿಯಾಗಳಲ್ಲಿ ನೋಡ್ತಿರ್ತೀವಿ. ಏನು ಅಸಂಬದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಿದ್ದಾನೆ. ಅಸಂಬದ್ಧವಾದ ಹೇಳಿಕೆ ಅಂದರೆ ಸರಿ ಇಲ್ಲದ್ದು, ಸರಿ ಇಲ್ಲದ್ದು ಅನ್ನೋದಕ್ಕಿಂತನೂ ಆ ಪರಿಸ್ಥಿತಿಗೆ, ಅಲ್ಲಿನ ಪರಿಸರಕ್ಕೆ ವಿರುದ್ಧವಾದದ್ದು ಅಂತ.
ಏನು ಸರ್ ಅಲ್ಲಿನ ಪರಿಸರಕ್ಕೆ ವಿರುದ್ಧವಾದದ್ದು? ಸೊ ಏನಿಲ್ಲ ಸ್ನೇಹಿತರೆ, ಪರಿಸರದಲ್ಲಿ ವಸ್ತುಗಳಿವೆ, ಎನ್ವೈರನ್ಮೆಂಟಲ್ಲೂ ಕೂಡ ಅನೇಕ ವಸ್ತುಗಳಿವೆ ಪರಿಸರದಲ್ಲಿ. ಈ ಪರಿಸರದಲ್ಲಿರ್ತಕ್ಕಂಥ ವಸ್ತುಗಳಿದೆಯಲ್ವಾ, ಈ ವಸ್ತುಗಳಿಗೆ ಉಷ್ಣ ಕೊಟ್ಟಾಗ, ಎಕ್ಸಾಂಪಲ್ ಒಂದು ವಸ್ತು ಇದೆ ಇಲ್ಲಿ, ದಟ್ ಇಸ್ 10 ಡಿಗ್ರಿ ಸೆಲ್ಸಿಯಸ್ ಉಷ್ಣ ಕೊಟ್ಟಿದ್ದೀನಿ. ಈ ವಸ್ತುವಿನ ಗಾತ್ರ ಇಷ್ಟಿದೆ 10 ಡಿಗ್ರಿ ಸೆಲ್ಸಿಯಸ್ಸಲ್ಲಿ. ಈ ವಸ್ತುವಿಗೆ ಮತ್ತೆ ಉಷ್ಣ ಕೊಡ್ತೀನಿ ನಾನು, ಉಷ್ಣ. ಸೊ ಎಷ್ಟು ಕೊಡ್ತೀನಿ? 20 ಡಿಗ್ರಿ ಕೊಡ್ತೀನಿ, ಮತ್ತು 10 ಡಿಗ್ರಿ ಜಾಸ್ತಿ ಮಾಡ್ತೀನಿ. ಆವಾಗ ವಸ್ತು ತನ್ನ ಗಾತ್ರದಲ್ಲಿ ಏನಾಗತ್ತೆ ಅಂದರೆ ಹಿಗ್ಗತ್ತೆ. ಮತ್ತೆ ಉಷ್ಣ ಕೊಡ್ತೀನಿ, ದಟ್ ಇಸ್ ರೂಮ್ ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್. ಆ ವಸ್ತು ಮತ್ತೆ ತನ್ನ ಗಾತ್ರದಲ್ಲಿ ಏನಾಯಿತು? ಹಿಗ್ಗತ್ತೆ. ಸೊ 10 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ವಸ್ತು ಈ ಥರ ಇದೆ. ಇದೇ ವಸ್ತುವನ್ನು ಮತ್ತೆ ಉಷ್ಣ ಕಡಿಮೆ ಮಾಡ್ತೀನಿ ನಾನು, 5 ಡಿಗ್ರಿ ಸೆಲ್ಸಿಯಸ್. ಹಾಗಾದರೆ ಉಷ್ಣ ಜಾಸ್ತಿ ಆದಾಗ ವಸ್ತುವಿನ ಗಾತ್ರ ಏನಾಯಿತು? ಹಿಗ್ಗಿತು. ಉಷ್ಣ ಕಡಿಮೆ ಆದಾಗ ವಸ್ತುವಿನ ಗಾತ್ರ ಏನಾಗತ್ತೆ? ಕುಗ್ಗತ್ತೆ. ಮತ್ತೆ 4 ಡಿಗ್ರಿ ಸೆಲ್ಸಿಯಸ್ಗೆ ಹೋಗ್ತೀನಿ, ಮತ್ತೆ ವಸ್ತುವಿನ ಗಾತ್ರ ಏನಾಗುತ್ತೆ? ಕುಗ್ಗತ್ತೆ. ಮತ್ತೆ 3 ಡಿಗ್ರಿ ಸೆಲ್ಸಿಯಸ್ಗೆ ಹೋಗ್ತೀನಿ, ಮತ್ತೆ ವಸ್ತುವಿನ ಗಾತ್ರ ಏನಾಗುತ್ತೆ? ಕುಗ್ಗತ್ತೆ. 0 ಡಿಗ್ರಿ ಸೆಲ್ಸಿಯಸ್ಗೆ ಹೋಗ್ತೀನಿ, ಮತ್ತೆ ವಸ್ತುವಿನ ಗಾತ್ರ ಏನಾಗುತ್ತೆ? ಕುಗ್ಗತ್ತೆ. ಹಾಗಾದರೆ ಸಿಂಪಲ್ ಸ್ನೇಹಿತರೆ, ಪರಿಸರದಲ್ಲಿರ್ತಕ್ಕಂಥ ವಸ್ತುಗಳಿಗೆ ಉಷ್ಣ ಕೊಟ್ಟ ಹಾಗೆ ಅಥವಾ ಉಷ್ಣ ಜಾಸ್ತಿ ಆದ ಹಾಗೆ ಅದರ ವ್ಯಾಲ್ಯೂಮ್, ಅದರ ಗಾತ್ರನೂ ಕೂಡ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗ್ತಾ 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 ಹೋಗುತ್ತೆ. ಸೊ ಸಿಂಪಲ್, ಟೆಂಪರೇಚರ್ ಇನ್ಕ್ರೀಸಸ್, ದೇರ್ ವ್ಯಾಲ್ಯೂಮ್ ಆಲ್ಸೋ ಇನ್ಕ್ರೀಸಸ್. ಹಾಗಾದರೆ ಒಂದು ವಸ್ತುವಿಗೆ ಪರಿಸರದಲ್ಲಿ ಉಷ್ಣ ಕೊಟ್ಟಾಗೆ ಆ ವಸ್ತುವಿನ ಗಾತ್ರದಲ್ಲೂ ಕೂಡ ಏನಾಗ್ತಾ ಇರುತ್ತೆ? ಎಕ್ಸ್ಪ್ಯಾಂಡ್ ಆಗ್ತಾ 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 ಹೋಗುತ್ತೆ. ಇದು ಪರಿಸರದ ಒಂದು ನಿಯಮ. ಹಾಗಾದರೆ ಈ ಪರಿಸರದ ನಿಯಮವನ್ನು ನಮ್ಮ ಬ್ಯೂಟಿಫುಲ್ ವಾಟರ್, ನೀರಿದೆಯಲ್ವಾ, ಫಾಲೋ ಮಾಡತ್ತಾ? ಓಕೆ, ನೀರು ಫಾಲೋ ಮಾಡತ್ತಾ? ಓಕೆ, ಚೆಕ್ ಮಾಡೋಣ. ಫಾಲೋ ಮಾಡಿದ್ರೆ ನೀರಿಗೆ ಅಸಂಬದ್ಧ ಗುಣ ಇಲ್ಲ, ಹೊಂದಿಕೊಳ್ಳುವ ಗುಣ ಇದೆ ಅಂತ ಅರ್ಥ. ಅಸಂಬದ್ಧ ಅಂದರೆ ಉಲ್ಟಾ. ಪರಿಸರದ ಗುಣ ಏನಿದೆ ಅದಕ್ಕೆ ಉಲ್ಟಾ ಇದೆ ನೀರಿನ ಗುಣ. ಏನು ಉಲ್ಟಾ ಇದೆ ಚೆಕ್ ಮಾಡೋಣ. ಈಗ ನೀರು 27 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೀರಿನ ಅಣುವಿನ ಗಾತ್ರ ಎಸ್. ನಮ್ಮ ಪರಿಸರದಲ್ಲಿ ಏನು ಒಂದು ವಸ್ತು ಇತ್ತು ಅದರ ಅಣುವಿನ ಗಾತ್ರದಷ್ಟೇ ಇರುತ್ತೆ. ಓಕೆ, 5 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಸಿಂಪಲ್ ನಮ್ಮ ಪರಿಸರದಲ್ಲಿ ಏನು ವಸ್ತು ಇತ್ತು ಅದೇ ಗಾತ್ರದಲ್ಲಿ ಇರುತ್ತೆ. ನೆಕ್ಸ್ಟ್ ಸ್ವಲ್ಪ ನಾನು ಉಷ್ಣ ಜಾಸ್ತಿ ಮಾಡಿದೆ, ಪರಿಸರದ ವಸ್ತುವಿನ ಗಾತ್ರ ಏನಾಯಿತು? ಹಿಗ್ಗಿತು. ನೀರಿನ ಉಷ್ಣನೂ ಕೂಡ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ಸಿಂಪಲ್, ನೀರಿನ ಅಣುವಿನ ಗಾತ್ರನೂ ಕೂಡ ಏನಾಯಿತು? ಹಿಗ್ತು. ಮತ್ತೆ ಜಾಸ್ತಿ ಮಾಡಿದೆ, ಮತ್ತೆ ನೀರಿನ ಅಣುವಿನ ಗಾತ್ರ ಏನಾಯಿತು? ಹಿಗ್ತು. ಅಯ್ಯೋ, ಇಲ್ಲೂ ಕೂಡ ಉಷ್ಣ ಜಾಸ್ತಿ ಮಾಡಿದ ಹಾಗೆ ನೀರಿನ ಅಣುವಿನ ಗಾತ್ರ ಜಾಸ್ತಿ ಆಯಿತು. ಇಲ್ಲೂ ಕೂಡ ಉಷ್ಣ ಜಾಸ್ತಿ ಮಾಡಿದ ಹಾಗೆ ನೀರಿನ ಅಣುವಿನ ಗಾತ್ರ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೀರಿನ ಅಣುವಿನ ಗಾತ್ರ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ ಸ್ನೇಹಿತರೆ. ಸೊ ಸಿಂಪಲ್, ನಿಮಗೆ ಕರೆಕ್ಟಾಗಿ ಕಾಣಲಿ ಅಂತ ಅಷ್ಟೆ. ನೀರಿನ ಅಣುವಿನ ಗಾತ್ರ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಉಷ್ಣ 5 ಡಿಗ್ರಿಯಿಂದ 4 ಡಿಗ್ರಿಗೆ ಪರಿಸರದ ವಸ್ತುವಿಗೆ ತಂದಾಗ ಅದರ ಗಾತ್ರದಲ್ಲಿ ಏನಾಯಿತು? ಕುಗ್ತು. ನೀರಿನ ಅಣುವಿನ ಗಾತ್ರದಲ್ಲೂ ಕೂಡ ಏನಾಯಿತು? ಕುಗ್ತು. 4 ಡಿಗ್ರಿಯಿಂದ 3 ಡಿಗ್ರಿ ಸೆಲ್ಸಿಯಸ್ಸಿಗೆ ಬಂದಾಗ ಪರಿಸರದಲ್ಲಿರ್ತಕ್ಕಂಥ ವಸ್ತುವಿನ ಗಾತ್ರ ಏನಾಯಿತು? ಕುಗ್ತು. ಇಲ್ಲೂ ಹೊಡೆಯತ್ತೆ ನೋಡಿ, ನಮ್ಮ ನೀರಿನ ಅಣುವಿನ ಗಾತ್ರ ಏನಾಯಿತು? ಹಿಗ್ತು. ಅಬ್ಬಾ, ಇಲ್ಲಿ ದಟ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. 4 ಡಿಗ್ರಿ ಸೆಲ್ಸಿಯಸ್ನ ಆ ಕಡೆ ಹೋದ ಹಾಗೆ, ಅಂದರೆ 4 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿಗೆ ಉಷ್ಣ ಆದ ಹಾಗೆ ಪರಿಸರದಲ್ಲಿ ಇರ್ತಕ್ಕಂಥ ವಸ್ತುಗಳೆಲ್ಲವೂ ಹಿಗ್ಗಿದ್ವು. ಅದೇ ರೀತಿ ನೀರಿನ ಅಣುವಿನ ಗಾತ್ರವೂ ಕೂಡ ಹಿಗ್ತು. 4 ಡಿಗ್ರಿ ಸೆಲ್ಸಿಯಸ್ನ ಕೆಳಕ್ಕೆ ಬಂದ ಹಾಗೆ ಪರಿಸರದಲ್ಲಿ ಇರ್ತಕ್ಕಂಥ ವಸ್ತುವಿನ ಗಾತ್ರಗಳೇನಾಯ್ತು? ಕುಗ್ಗಿತು. ಆದರೆ ನೀರಿನ ಅಣುವಿನ ಗಾತ್ರ ಏನಾಯಿತು? ಹಿಗ್ತು ಸ್ನೇಹಿತರೆ. ಸೊ ಹಾಗಾಗಿ ನಾವು 4 ಡಿಗ್ರಿ ಸೆಲ್ಸಿಯಸ್ನ ಕೆಳಕ್ಕೆ ಬಂದ ಹಾಗೆ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಕುಗ್ಗಿದ್ರೆ
ನಮ್ಮ ನೀರು ಮಾತ್ರ ಉಲ್ಟಾ, ನಾನು ಕುಗ್ಗಲಪ್ಪ, ನಾನು ಹಿಗ್ಗು ಬಿಡ್ತೀನಿ ಅಂತ ಹಿಗ್ಗು ಬಿಡತ್ತೆ. ಈ 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಏನು 4 ಡಿಗ್ರಿ ಸೆಲ್ಸಿಯಸ್ನ ಕೆಳಕ್ಕೆ ಬಂದಾಗ ಈ ಏನು ಪರಿಸರಕ್ಕೆ ವಿರುದ್ಧವಾಗಿರ್ತಕ್ಕಂಥ ಗುಣವನ್ನು ನೀರು ಪ್ರದರ್ಶನ ಮಾಡುತ್ತೆ. ಈ ಗುಣಕ್ಕೆ ನಾವೇನಂತ ಕರಿತೀವಿ? ಅನಾಮೋಲಸ್ ಬಿಹೇವಿಯರ್ ಆಫ್ ವಾಟರ್ ಅಂತ ಕರಿತೀವಿ. ನೀರಿನ ಅಸಂಬದ್ಧ ವಿಕಾಸ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಈ ನೀರಿನ ಅಸಂಬದ್ಧ ವಿಕಾಸ ಇರೋದ್ರಿಂದ ನಾವು ಜಸ್ಟ್ ಒಂದು ಗ್ರಾಮಿಟಿಕಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಪಡೋದಿದ್ರೆ, ನಮ್ಮ ಪರಿಸರದಲ್ಲಿ ವಸ್ತುಗಳು ಉಷ್ಣ ಕಡಿಮೆ ಆದಾಗೆ ಕುಗ್ಗುತ್ತದೆ. ಕುಗ್ಗುತ್ತದೆ 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 ಕುಗ್ಗುತ್ತದೆ. ಅದೇ ನೀರು ಉಷ್ಣ ಕಡಿಮೆ ಆದ ಹಾಗೆ ಕುಗ್ಗುತ್ತದೆ 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 ಕುಗ್ಗುತ್ತದೆ. ಆದರೆ 4 ಡಿಗ್ರಿ ಸೆಲ್ಸಿಯಸ್ ನಂತರ ಮತ್ತೆ ಹಿಗ್ಗುತ್ತದೆ. ದಿಸ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ 4 ಡಿಗ್ರಿ ಸೆಲ್ಸಿಯಸ್ನ ಕೆಳಕ್ಕೆ ಬಂದ ಹಾಗೆ ನೀರು ಕುಗ್ಗುವ ಬದಲು ಹಿಗ್ಗುತ್ತದೆ. ಇದನ್ನು ನಾವೇನಂತ ಕರಿತೀವಿ? ಅನಾಮೋಲಸ್ ಬಿಹೇವಿಯರ್ ಆಫ್ ವಾಟರ್. ಹಾಗಾದರೆ ಈಗ ನೀರಿನ ಅಣುಗಳು ನಿಮಗೆ ಸಿಗ್ತಾ ಇದೆ. ನೀರಿನ ಅಣುಗಳ ಕನಿಷ್ಠ ಗಾತ್ರ ಅಂದರೆ ಯಾವ ಉಷ್ಣತೆಯಲ್ಲಿ ನೀರಿನ ಅಣುಗಳು ತುಂಬ ಚಿಕ್ಕ ವ್ಯಾಲ್ಯೂಮಲ್ಲಿ ಸಿಗುತ್ತೆ ಅಂದರೆ 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ, ದಟ್ ಇಸ್ ಮಿನಿಮಮ್ ವ್ಯಾಲ್ಯೂಮ್. ಮಿನಿಮಮ್ ವ್ಯಾಲ್ಯೂಮ್ ನೀರಿನ ಕನಿಷ್ಠ ಗಾತ್ರ ಯಾವ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇರುತ್ತೆ ಅಂದರೆ 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇರುತ್ತೆ. ಗಾತ್ರ ಚಿಕ್ಕದಾದಷ್ಟು ಸಾಂದ್ರತೆ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗಿರುತ್ತೆ. ಹಾಗಾಗಿ ಮಿನಿಮಮ್ ವ್ಯಾಲ್ಯೂಮ್ ಮ್ಯಾಕ್ಸಿಮಮ್ ಡೆನ್ಸಿಟಿ. ಮ್ಯಾಕ್ಸಿಮಮ್ ಡೆನ್ಸಿಟಿ ಮೀನ್ಸ್ ಸಾಂದ್ರತೆ. ಹಾಗಾದರೆ ನೀರು 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕನಿಷ್ಠ ಗಾತ್ರವನ್ನು ಹೊಂದಿರುತ್ತೆ, ಗರಿಷ್ಠ ಸಾಂದ್ರತೆಯನ್ನು ಹೊಂದಿರುತ್ತೆ. ಗರಿಷ್ಠ ಸಾಂದ್ರತೆ ಅಂದರೆ ಈ 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 1 ಲೀಟರ್ ನೀರು ಎಕ್ಸಾಕ್ಟ್ 1 kgಯನ್ನು ಹೊಂದಿರುತ್ತೆ. 4 ಡಿಗ್ರಿಗಿಂತ ಜಾಸ್ತಿ ಆದರೂ 4 ಡಿಗ್ರಿಗಿಂತ ಕಡಿಮೆ ಆದ್ರೂ 1 ಲೀಟರ್ ನೀರು 1 kg ಏನು ತೂಕಕ್ಕಿಂತ ಏನಾಗ್ಬಿಡತ್ತೆ? ಕಡಿಮೆ ಆಗಿಬಿಡತ್ತೆ. ಹಾಗಾಗಿ ನೀರಿನ ಅತಿ ಹೆಚ್ಚು ತೂಕ, ನೀರಿನ ಅತಿ ಹೆಚ್ಚು ಸಾಂದ್ರತೆ, ನೀರಿನ ಕಡಿಮೆ ಗಾತ್ರ ಯಾವ ಉಷ್ಣತೆಯಲ್ಲಿ ಕಂಡುಬರುತ್ತೆ ಅಂದರೆ 4 ಡಿಗ್ರಿ ಸೆಲ್ಸಿಯಸ್ನ ಉಷ್ಣತೆಯಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಒಂದು ಪಾಯಿಂಟನ್ನು ಇಟ್ಕೊಂಡು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅನೇಕ ಪ್ರಶ್ನೆಗಳು ಅರೈಸ್ ಆಗತ್ತೆ. ಹೇಗೆ ಅರೈಸ್ ಆಗತ್ತೆ? ಸಿಂಪಲ್. ನೀರನ್ನು 0 ಡಿಗ್ರಿ ಸೆಲ್ಸಿಯಸ್ನಿಂದ 4 ಡಿಗ್ರಿ ಸೆಲ್ಸಿಯಸ್ನವರೆಗೂ ಕಾಯಿಸಿದಾಗ, ಆಪ್ಷನ್ ಎ ನೀರಿನ ಗಾತ್ರ ಹಿಗ್ಗುತ್ತದೆ, ನೀರಿನ ಗಾತ್ರ ಕುಗ್ಗುತ್ತದೆ. ಸಿ ನೀರಿನ ಗಾತ್ರ ಹಿಗ್ಗಿ ನಂತರ ಕುಗ್ಗುತ್ತದೆ. ಡಿ ನೀರಿನ ಗಾತ್ರ ಕುಗ್ಗಿ ನಂತರ ಹಿಗ್ಗುತ್ತದೆ. ಸೊ ಸ್ನೇಹಿತರೆ, ಬ್ಯೂಟಿಫುಲ್ ಆಗಿ ನೋಡ್ಕೊಳ್ಳಿ. ಇದು 0 ಡಿಗ್ರಿ ಮತ್ತು 0 ಡಿಗ್ರಿಯಿಂದ ಕೆಳಗಡೆ ಬಂದ ಹಾಗೆ ನೀರು ಸ್ಫಟಿಕಾಕೃತಿಯನ್ನು ಪಡ್ಕೊಳ್ಳುತ್ತೆ. ಹಾಗಾದರೆ ಸ್ಫಟಿಕಾಕೃತಿಯನ್ನು ಪಡ್ಕೊಂಡು ಐಸ್ ಆಗಿಬಿಡತ್ತೆ, ಮಂಜುಗಡ್ಡೆ ಆಗಿಬಿಡತ್ತೆ. ಸೊ ಇರಲಿ ಸ್ನೇಹಿತರೆ, ಅವೆಲ್ಲ ನಾನು ನೆಕ್ಸ್ಟ್ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಸಿಂಪಲ್, 0 ಡಿಗ್ರಿ 1 ಡಿಗ್ರಿ ನೀರಿನ ಅಣುವಿನ ಗಾತ್ರ 0 ಡಿಗ್ರಿಗೆ ದಪ್ಪ ಇತ್ತು, 1 ಡಿಗ್ರಿಗೆ ಗಾತ್ರ ಕಡಿಮೆ ಆಯಿತು, 2 ಡಿಗ್ರಿಗೆ ಗಾತ್ರ ಕಡಿಮೆ ಆಯಿತು, 3 ಡಿಗ್ರಿಗೆ ಮತ್ತಷ್ಟು ಗಾತ್ರ ಕಡಿಮೆ ಆಯಿತು, 4 ಡಿಗ್ರಿಗೆ ಅಯ್ಯೋ ಕಡಿಮೆ ಗಾತ್ರ, 4 ಡಿಗ್ರಿಗಿಂತ ಮೇಲ್ಗಡೆ ಹೋದಾಗೆ ಮತ್ತೆ ಗಾತ್ರ ಜಾಸ್ತಿ. ಹಾಗಾಗಿ 4 ಡಿಗ್ರಿ ಇದೆಯಲ್ವಾ, ಇದರಿಂದ ಕೆಳಗಡೆ ಬಂದ್ರೂ ಗಾತ್ರ ಜಾಸ್ತಿ ಆಗುತ್ತೆ, ಮೇಲ್ಗಡೆ ಹೋದ್ರೂ ಗಾತ್ರ ಜಾಸ್ತಿ ಆಗುತ್ತೆ. ನಾವು 0 ಟು ಅವನು 4 ಅಂತ ಹೇಳಿದ್ದಾನೆ. 0 ಇಂದ 4 ಅಂದರೆ ವಿಚ್ ಇಸ್ ದ ರೈಟ್ ಆನ್ಸರ್? ಕುಗ್ಗುತ್ತದೆ ಇಸ್ ದ ರೈಟ್ ಆನ್ಸರ್. ಈಗ 0 ಇದೆಯಲ್ವಾ, 0 ಟು 10 ಕೊಟ್ಟ ಅಂತ ಅನ್ಕೋ. 0 ಟು 10 ಕೊಟ್ಟ ಅಂತ ಅನ್ಕೋ. 0 ಟು 10 ಕೊಟ್ಟರೆ ಸೊ 0 ಟು 4ವರೆಗೂ ಕುಗ್ಗುತ್ತದೆ. 4ರಿಂದ 10 ಅಲ್ಲ 1000 ಹೋಗಲಿ ಹಿಗ್ಗುತ್ತದೆ. ಹಾಗಾದ್ರೆ ವಿಚ್ ಇಸ್ ದ ರೈಟ್ ಆನ್ಸರ್? ಕುಗ್ಗಿ ಹಿಗ್ಗುತ್ತದೆ ಇಸ್ ದ ರೈಟ್ ಆನ್ಸರ್. ಸೊ ಸ್ನೇಹಿತರೆ, ನೆಕ್ಸ್ಟ್ 4 ಡಿಗ್ರಿಯಿಂದ ಕೆಳಗಡೆ 10 ಡಿಗ್ರಿಯಿಂದ ಮೇಲ್ಗಡೆ 10 ಡಿಗ್ರಿಯಿಂದ ಮೇಲ್ಗಡೆ ಹಿಗ್ಗುತ್ತದೆ, 10 ಡಿಗ್ರಿಯಿಂದ ಕೆಳಗಡೆ ಕುಗ್ಗುತ್ತದೆ. ನಮ್ಮ ಬ್ರೈನ್ ಸ್ಟೇಟಸ್ ಎಲ್ಲಿರಬೇಕಪ್ಪ ಅಂದರೆ 4 ಡಿಗ್ರಿ ಸೊಂಟ 4 ಡಿಗ್ರಿಯಿಂದ ಮೇಲ್ಗಡೆ ಹೋದ್ರೂ ಹಿಗ್ಗುತ್ತದೆ, 4 ಡಿಗ್ರಿಯಿಂದ ಕೆಳಗಡೆ ಬಂದ್ರೂ
ಹಿಗ್ಗುತ್ತದೆ. ಹಾಗಾಗಿ 0 to 4 ಕುಗ್ಗುತ್ತದೆ, 0 to 5 ಕುಗ್ಗಿ ಹಿಗ್ಗುತ್ತದೆ, 0 to 10 ಕುಗ್ಗಿ ಹಿಗ್ಗುತ್ತದೆ, ಅಥವಾ 10 to 0 ಕುಗ್ಗಿ ಹಿಗ್ಗುತ್ತದೆ. ಸೊ ಸ್ನೇಹಿತರೆ, ಈ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟನ್ನು ಇಟ್ಕೊಳ್ಳಿ. ಈ ಒಂದು ನೀರಿಗೆ ವಿಶೇಷವಾಗಿರ್ತಕ್ಕಂಥ ಗುಣ ಇರೋದ್ರಿಂದ ನೀರಿಗೆ ಈ ಅಸಂಬದ್ಧ ವಿಕಾಸ ಅಂದರೆ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಉಷ್ಣ ಹೆಚ್ಚಾದಾಗ ಹಿಗ್ಗುತ್ತದೆ, ಉಷ್ಣ ಕಡಿಮೆ ಆದಾಗ ಕುಗ್ಗುತ್ತದೆ. ಅದೇ ರೀತಿ ನೀರು ಕೂಡ ಉಷ್ಣ ಹೆಚ್ಚಾದಾಗ ಹಿಗ್ಗುತ್ತದೆ, ಉಷ್ಣ ಕಡಿಮೆ ಆದಾಗ ಕುಗ್ಗುತ್ತದೆ. ಆದರೆ 4 ಡಿಗ್ರಿ ಸೆಲ್ಸಿಯಸ್ನ ಕೆಳಕ್ಕೆ ಬಂದಾಗ ನೀರು ಕುಗ್ಗುವ ಬದಲು ಹಿಗ್ಗುತ್ತದೆ. ಇದಕ್ಕೆ ನಾವು ನೀರಿನ ಅಸಂಬದ್ಧ ವಿಕಾಸ ಅಂತ ಕರಿತೀವಿ. ಈ ಗುಣ ಇರೋದ್ರಿಂದ ನೀರು ಕಡಿಮೆ ಅಂದರೆ ಅತಿ ಚಿಕ್ಕ ವ್ಯಾಲ್ಯೂಮ್ ಗಾತ್ರ 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿರುತ್ತೆ. ಅತಿ ಹೆಚ್ಚಿನ ಸಾಂದ್ರತೆ, ಅತಿ ಹೆಚ್ಚಿನ ತೂಕವನ್ನು ನೀರು 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೊಂದಿರುತ್ತೆ. ಇದಕ್ಕಿಂತ ಮೇಲೆ ಹೋದಾಗಲೂ ಹಿಗ್ಗುತ್ತದೆ, ಇದಕ್ಕಿಂತ ಕೆಳಕ್ಕೆ ಬಂದಾಗಲೂ ಹಿಗ್ಗುತ್ತದೆ. ಈಗ ನೋಡಿ, 4 ಡಿಗ್ರಿ ಸೆಲ್ಸಿಯಸ್ನಿಂದ ಕೆಳಕ್ಕೆ ಬರುತ್ತೆ. ಎಕ್ಸಾಂಪಲ್, 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೀರಿನ ಅಣುವಿನ ಗಾತ್ರ ಇಷ್ಟಿದೆ. ನೀರಿನ ಅಣುವಿನ ಗಾತ್ರ ಈಗ 3 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸ್ವಲ್ಪ ಹಿಗ್ತು, ಇಗ್ಲಿ ಬಿಡಿ, ಓಕೆ. ನೆಕ್ಸ್ಟ್ 2 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಮತ್ತೆ ಹಿಗ್ತು, 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಓಕೆ. 0 ಡಿಗ್ರಿ ಸೆಲ್ಸಿಯಸ್ನ ಕೆಳಗಡೆ ಬಂದಾಗ ಎರಡು ಅಂದರೆ ಏನೋ ಸಖತ್ ಹಿಗ್ಗಿಬಿಡ್ತು ಅಂತ. ಯಾಕೆ? ಇಲ್ಲಿ 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೀರಿನ ಅಣುಗಳ ಗಾತ್ರ ಚಿಕ್ಕದಿತ್ತು, ಸಡಿಲವಾಗಿ ಅಂಟ್ಕೊಂಡಿತ್ತು, ಹಿಗ್ಗಿತು, ಸ್ವಲ್ಪ ಸಡಿಲತೆ ಕಡಿಮೆ ಆಯಿತು, ಹಿಗ್ತು, ಮತ್ತಷ್ಟು ಸಡಿಲತೆ ಕಡಿಮೆ ಆಯಿತು, ಹಿಗ್ತು, ಒಂದಕ್ಕೊಂದು ಅಂಟ್ಕೊಂಡೇ ಬಿಟ್ವು. ಅಂಟ್ಕೊಂಡಾಗ ಪರಮಾಣುಗಳು, ಅಣುಗಳು ಬಿಗಿಯಾಗಿ ಅಂಟ್ಕೊಂಡ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಘನ ಅಂತ ಕರಿತೀವಿ. ಸೊ ಸ್ನೇಹಿತರೆ, ನಮ್ಮ ಪರಿಸರದಲ್ಲಿ ನೀರು ಘನ ಸ್ಥಿತಿಯಲ್ಲಿ ಸಿಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನೀರಿನ ಅಸಂಬದ್ಧ ವಿಕಾಸ, ಅನಾಮೋಲಸ್ ಬಿಹೇವಿಯರ್ ಆಫ್ ವಾಟರ್. ಈ ನೀರಿಗೆ ಅಸಂಬದ್ಧ ವಿಕಾಸ ಇರೋದ್ರಿಂದ ನಮಗೆ ಪರಿಸರದಲ್ಲಿ ನೀರು ಯಾವ ಸ್ಥಿತಿಯಲ್ಲಿ ಸಿಗ್ತಾ ಇದೆ ಅಂದರೆ ಘನ ಸ್ಥಿತಿಯಲ್ಲಿ ಸಿಗ್ತಾ ಇದೆ. ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಹೈಡ್ರೋಜನ್ ಬಂಧ ಇರೋದ್ರಿಂದ ನೀರು ದ್ರವ ಸ್ಥಿತಿಯಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್, ಅಸಂಬದ್ಧ ವಿಕಾಸದ ಗುಣ ಇರೋದ್ರಿಂದ ನೀರು ಘನ ಸ್ಥಿತಿಯಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈಗ ನೋಡಿ, ಪರಮಾಣುವಿನ ಗಾತ್ರ 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ, ಅಣುಗಳ ಗಾತ್ರ 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಚಿಕ್ಕದಿತ್ತು. ಅದಕ್ಕಿಂತ ಕಡಿಮೆ ಆದಾಗೆ ಗಾತ್ರ ಜಾಸ್ತಿ ಆಗ್ತಾ ಬಂತು. ಗಾತ್ರ ಜಾಸ್ತಿ ಆಗ್ತಾ ಬಂದರೆ ಆಟೋಮೆಟಿಕ್ ಆಗಿ ಸಾಂದ್ರತೆ ಏನಾಗ್ತಾ ಇರುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನೀರು ಘನಸ್ಥಿತಿಗೆ ಬಂದಾಗ ದ್ರವ ನೀರಿನಿಗಿಂತ ತನ್ನ ಸಾಂದ್ರತೆ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಆ ಸಾಂದ್ರತೆ ಕಡಿಮೆ ಇರೋದ್ರಿಂದ ದ್ರವ ಸ್ಥಿತಿಯ ನೀರಿನ ಮೇಲೆ ಘನ ಸ್ಥಿತಿಯ ನೀರು ಏನಾಗತ್ತೆ ಅಂದರೆ ತೇಲುತ್ತದೆ. ಹಾಗಾದರೆ ನಮ್ಮ ನೀರಿನ ಮೇಲೆ ಮಂಜುಗಡ್ಡೆ ಯಾಕೆ ತೇಲತ್ತೆ ಅಂದರೆ ನೀರಿನ ಸಾಂದ್ರತೆಗಿಂತ ಮಂಜುಗಡ್ಡೆಯ ಸಾಂದ್ರತೆ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಹಾಗಾಗಿ ಮಂಜುಗಡ್ಡೆಯ ಸಾಂದ್ರತೆ ಕಡಿಮೆ ಇರೋದ್ರಿಂದ ನಮ್ಮ ನೀರಿನ ಮೇಲೆ ಮಂಜುಗಡ್ಡೆ ತೇಲತ್ತೆ. ಯಾಕೆ ಮಂಜುಗಡ್ಡೆಯ ಸಾಂದ್ರತೆ ಕಡಿಮೆ ಆಯಿತು ಅಂದರೆ ನೀರಲ್ಲಿರ್ತಕ್ಕಂಥ ಅಣುಗಳ ಗಾತ್ರಕ್ಕಿಂತ ಮಂಜುಗಡ್ಡೆಯ ಗಾತ್ರ ಸ್ವಲ್ಪ ದೊಡ್ಡದಾಯಿತು. ದೊಡ್ಡದ ಆದ ತಕ್ಷಣವೇ ಅದೇ ಅಣು ಅದರ ಗಾತ್ರದಲ್ಲಿ ಹಿಗ್ಗಿದಾಗ ಆಟೋಮೆಟಿಕ್ಕಾಗಿ ಅದರ ಡೆನ್ಸಿಟಿ ಏನಾಯಿತು? ಕಡಿಮೆ ಆಯಿತು. ಈ ಒಂದು ಫಿನೋಮಿನದ ಮೇಲೆ ಅನೇಕ ಎಕ್ಸಾಮ್ಗಳಲ್ಲಿ ಕ್ವಶನ್ ಬರುತ್ತೆ ಸ್ನೇಹಿತರೆ. ಸೊ ಅಷ್ಟೇ ಅಲ್ಲ ಸ್ನೇಹಿತರೆ, ಶೀತ ಪ್ರದೇಶಗಳಲ್ಲಿ, ಪರಿಸರದಲ್ಲಿ ಕೆಲವೊಂದು ಶೀತ ಪ್ರದೇಶಗಳಿರ್ತವೆ. ಈ ಶೀತ ಪ್ರದೇಶಗಳಲ್ಲಿ ಸರೋವರಗಳು ಇರ್ತವೆ. ಆ ಸರೋವರಗಳಲ್ಲಿ ಅನೇಕ ಜಲಚರ ಪ್ರಾಣಿಗಳಿರ್ತಾವೆ, ಅಕ್ವಾಟಿಕ್ ಅನಿಮಲ್ಸ್ ಇರ್ತಾವೆ, ಜಲಚರ ಪ್ರಾಣಿಗಳು. ಹಾಗಾದರೆ ಈ ಶೀತ ಪ್ರದೇಶಗಳಲ್ಲಿ ಕೆಲವೊಮ್ಮೆ ಏನಾಗ್ಬಿಡತ್ತೆ ಅಂದರೆ ದಟ್ ಈಸ್ ಟೆಂಪ್ರೇಚರ್ -, ಡಿಗ್ರಿ ಸೆಲ್ಸಿಯಸ್ಸಿಗೆ ಬಂದ್ಬಿಡುತ್ತೆ. -, ಡಿಗ್ರಿ ಸೆಲ್ಸಿಯಸ್ಸಿಗೆ ಬಂದಾಗ ನೀರು ಏನಾಗ್ಬಿಡತ್ತೆ ಅಂದರೆ ಸಿಂಪಲ್ ಮಂಜುಗಡ್ಡೆ ಆಗಿಬಿಡತ್ತೆ, ಐಸ್ ಆಗಿಬಿಡತ್ತೆ. ನೀರು ಮಂಜುಗಡ್ಡೆ ಆಗತ್ತೆ. ನೀರು ನಿಮಗೆಲ್ಲ ಗೊತ್ತು, 0 ಡಿಗ್ರಿ ಸೆಲ್ಸಿಯಸ್ಗೆ ಬಂದ ತಕ್ಷಣವೇ ನೀರೇನಾಗ್ಬಿಡತ್ತೆ? ಐಸ್ ಆಗಿಬಿಡತ್ತೆ.
ಇಲ್ಲಿ 0ಗಿಂತಲೂ ಕಡಿಮೆ -°C ಬಂದಾಗ ಆ ಸರೋವರ ಏನಾಗ್ಬಿಡತ್ತೆ, ಹೆಪ್ಪುಗಟ್ಟಿಬಿಡತ್ತೆ. ಸರ್, ಸರೋವರ ಎಲ್ಲರೇ ಹೆಪ್ಪುಗಟ್ಟಿತು ಅಂದರೆ ಈ ಸರೋವರದಲ್ಲಿರ್ತಕ್ಕಂತಹ ಜಲಚರ ಪ್ರಾಣಿಗಳ ಕತೆ ಏನು ಸರ್? ಅವೆಲ್ಲ ಐಸಲ್ಲಿ ಉಳಿತಾವ ಸರ್? ಅವುಗಳಿಗೆ ಆಮ್ಲಜನಕ ಸಿಗುತ್ತಾ ಸರ್? ಸ್ನೇಹಿತರೆ, ನಾವು ಉಸಿರಾಡಲಿಕ್ಕೆ ತಗೊಳ್ತಕ್ಕಂಥದ್ದು ಆಮ್ಲಜನಕ. ಯಾವ ರೂಪದ ಆಮ್ಲಜನಕ? ದಟ್ ಈಸ್ ಅನಿಲ ರೂಪದ ಆಮ್ಲಜನಕ. ಜಲಚರ ಪ್ರಾಣಿಗಳಿದೆಯಲ್ವಾ, ಅವು ಉಸಿರಾಡಲಿಕ್ಕೆ ತಗೊಳ್ತಕ್ಕಂತಹ ಆಮ್ಲಜನಕ ಕ್ವಶನ್ ಮಾರ್ಕ್ ಕಾಮೆಂಟ್ ಮಾಡಿ. ಓಕೆ, ಅವು ಅನಿಲ ರೂಪದ ಆಮ್ಲಜನಕ ತಗೊಳ್ತಾವ, ಏನು ಜಲರೂಪದ ಆಮ್ಲಜನಕ ತಗೊಳ್ತಾವ, ದ್ರವ ರೂಪದ ಆಮ್ಲಜನಕ ತಗೊಳ್ತಾವ? ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ಇವು ಕೂಡ ಉಸಿರಾಡ್ತವೆ. ಓಕೆ, ಹಾಗಾದರೆ ಇಲ್ಲಿ ಟೆಂಪ್ರೇಚರ್ ಕಡಿಮೆ ಆದಾಗ ಇಡೀ ಸರೋವರದಲ್ಲಿರ್ತಕ್ಕಂಥ ಕಂಪ್ಲೀಟ್ ನೀರು ಐಸ್ ಆಗಿಬಿಟ್ರೆ ಈ ಜಲಚರ ಪ್ರಾಣಿಗಳು ಉಳಿತಾವ? ದಟ್ ಈಸ್ ಕ್ವಶನ್. ಓಕೆ ಸ್ನೇಹಿತರೆ, ಜಲಚರ ಪ್ರಾಣಿಗಳು 100% ಉಳಿತಾ ಇರಲಿಲ್ಲ, ಆದರೆ ಉಳಿತಾವು. ಯಾಕೆ ಉಳಿತಾವು ಅಂದರೆ ಸಿಂಪಲ್, ನೀರಿಗೆ ಅಸಂಬದ್ಧ ವಿಕಾಸ ಇರೋದ್ರಿಂದ. ಅಷ್ಟೇ ಅಲ್ಲ, ಈ ನೀರು ಮಂಜುಗಡ್ಡೆಯ ಸ್ಥಿತಿಯಲ್ಲಿ ಉಷ್ಣವನ್ನು ಅವಾಹಕವಾಗಿ, ಅಂದರೆ ಉಷ್ಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿಯಲು ಬಿಡಲ್ಲ. ಸ್ನೇಹಿತರೆ, ಸಿಂಪಲ್, ಸರೋವರದಲ್ಲಿ ನೀರಿದೆ, ನೀರಲ್ಲಿ ಜಲಚರ ಜೀವಿಗಳು ಬ್ಯೂಟಿಫುಲ್ ಆಗಿ ಆಟ ಆಡ್ಕೊಂಡಿದೆ. ಪರಿಸರದ ಉಷ್ಣತೆ ಕಡಿಮೆ ಆಯಿತು. ಕಡಿಮೆ ಆದಾಗ ಪರಿಸರದ ಉಷ್ಣತೆ ಕಡಿಮೆ ಆಗಿರೋದು ಪರಿಸರದ್ದು, ನೀರಿಂದಲ್ಲ. ಪರಿಸರದ ಉಷ್ಣತೆ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ನಮ್ಮ ಸರೋವರದ ಮೇಲ್ಭಾಗದ ನೀರೇನಾಗ್ಬಿಡತ್ತೆ, ನಮ್ಮ ಸರೋವರದ ಮೇಲ್ಭಾಗದ ನೀರು ತನ್ನ ಉಷ್ಣವನ್ನು ಕಳ್ಕೊಂಡು 0°C ಕಡಿಮೆ ಉಷ್ಣಕ್ಕೆ ಬರುತ್ತೆ. ಕಡಿಮೆ ಉಷ್ಣಕ್ಕೆ ಬಂದಾಗ ಇದು ಕಂಪ್ಲೀಟ್ ಏನಾಗ್ಬಿಡತ್ತೆ ಅಂದರೆ ದಟ್ ಈಸ್ ಮಂಜುಗಡ್ಡೆ ಆಗಿಬಿಡತ್ತೆ. ಹಾಗಾದರೆ ಮಂಜುಗಡ್ಡೆ ನೀರಿನ ಸಾಂದ್ರತೆಗಿಂತ ಮಂಜುಗಡ್ಡೆಯ ಸಾಂದ್ರತೆ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಜಾಸ್ತಿ ಬಿಟ್ಟಿದ್ರೆ ಮಂಜುಗಡ್ಡೆ ಆಗಿ ಮತ್ತೆ ಕೆಳಕ್ಕೆ ಬಂದು ಮಂಜುಗಡ್ಡೆ ಸ್ಟಾಕ್ ಮಂಜುಗಡ್ಡೆಯ ಗಾತ್ರ, ಮಂಜುಗಡ್ಡೆಯ ಸಾಂದ್ರತೆ ಒಳಗಡೆ ಇರತಕ್ಕಂಥ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರೋದ್ರಿಂದ ನೀರಿನ ಮೇಲೆ ಏನು ಹೆಪ್ಪುಗಟ್ತಾ ಇರತಕ್ಕಂಥ ಮಂಜುಗಡ್ಡೆ ಇದೆಯಲ್ವಾ, ತನ್ನ ಸಾಂದ್ರತೆ ಕಡಿಮೆ ಆಗೋದ್ರಿಂದ ಆ ಸರೋವರದ ಮೇಲೇ ಏನಾಗ್ತಾ ಇರತ್ತೆ, ಹೆಪ್ಪುಗಟ್ಟಿ ತೇಲ್ತಾ ಇರುತ್ತೆ. ಸ್ನೇಹಿತರೆ, ಈ ತೇಲ್ತಾ ಇರಬೇಕಾದ್ರೆ ಒಳಗಡೆ ಇರತಕ್ಕಂತಹ ಜಲಚರ ಪ್ರಾಣಿಗಳಿದೆಯಲ್ವಾ, ಈ ಪ್ರಾಣಿಗಳು ದ್ರವ ರೂಪದ ನೀರಲ್ಲಿ ಸುಲಭವಾಗಿರ್ತಕ್ಕಂತಹ ಜೀವನವನ್ನು ನಡೆಸ್ತಾ ಇರ್ತವೆ. ಅಷ್ಟೇ ಅಲ್ಲ, ಈ ಪರಿಸರದಲ್ಲಿರ್ತಕ್ಕಂಥ ತಾಪವನ್ನು ನಮ್ಮ ಮಂಜುಗಡ್ಡೆ ಒಳಗಡೆ ಇರತಕ್ಕಂಥ ನೀರಿನ ತಾಪಕ್ಕೆ ಬಿಡೋದಿಲ್ಲ. ಹಾಗಾಗಿ ತಾಪವನ್ನು ತಡೆ ಹಿಡಿದು ನೆಕ್ಸ್ಟ್ ನೀರಲ್ಲಿರ್ತಕ್ಕಂಥ ಉಷ್ಣವನ್ನು ಕಾಪಾಡಿ ತನ್ನ ಸಾಂದ್ರತೆ ಕಡಿಮೆ ಇದ್ದು ಆ ಸರೋವರದ ಮೇಲೆ ತೇಲಿ ಈ ಬ್ಯೂಟಿಫುಲ್ ಜಲಚರ ಜೀವಿಗಳನ್ನು ನಮ್ಮ ಮಂಜುಗಡ್ಡೆ ಉಳಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನೀರಿನ ಅಸಂಬದ್ಧ ವಿಕಾಸ. ಸ್ನೇಹಿತರೆ, ಹಾಗಾದರೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಈ ಅನೇಕ ಕಾನ್ಸೆಪ್ಟ್ಗಳಲ್ಲಿ ಪ್ರಶ್ನೆಗಳು ಬರುತ್ತೆ. ನೀವು ಅನಾಮಲಸ್ ಬಿಹೇವಿಯರ್ ವಾಟರ್ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆದ ನಂತರ ನೆಕ್ಸ್ಟ್ ಒಂದು ಫಿನೋಮಿನಾ ಇದೆ, ದಟ್ ಈಸ್ ಕೊಹಿಸನ್ ಫೋರ್ಸ್ ಅಂತ. ಕೊಹಿಸನ್ ದಟ್ ಈಸ್ ಸಂಸಕ್ತ ಗುಣ. ಎರಡನೇ ಒಂದು ಕಾನ್ಸೆಪ್ಟ್, ಸಂಸಕ್ತ ಮತ್ತು ಅನುಸಕ್ತಿ. ಕೊಹಿಸಿವ್ ಫೋರ್ಸ್ ಅಂಡ್ ಅಡಸಿವ್ ಫೋರ್ಸ್. ಸಿಂಪಲ್, ಸಂಸಕ್ತಿ ಬಲ ಮತ್ತು ಅನುಸಕ್ತಿ ಬಲ. 2015 KSL ಬಂದಿದೆ, PC to DC ಎಲ್ಲ ಎಕ್ಸಾಮ್ಗಳಲ್ಲಿ ಬರ್ತಾ ಇರುತ್ತೆ. ಇದೇನು 6 ಕಾನ್ಸೆಪ್ಟನ್ನು ಕೊಟ್ಟಿದ್ದೀನಿ. 6 ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಇಲ್ಲೇನು ಡೆಫಿನೇಷನ್, ಇಲ್ಲೇನು ಕಲಿಯುವ ಅವಶ್ಯಕತೆಯೇ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಓಕೆ, ಸಿಂಪಲ್, ಸಂಸಕ್ತಿ ಬಲ, ಅನುಸಕ್ತಿ ಬಲ. ನಮ್ಮ ಕಾಂಪಿಟೇಟಿವ್ ಅಂದರೆ ನಮ್ಮ ಅಕಾಡೆಮಿಗಳಲ್ಲಿ, ಲೈವ್ ಅಕಾಡೆಮಿಗಳಲ್ಲಿ, ನಮ್ಮ ಶಿಕಾರಿಪುರದಲ್ಲಿ ಆ ಹುಡುಗರಿಗೆ ನಾನು ಕ್ಲಾಸ್ ಮಾಡಬೇಕಾದ್ರೆ ದಟ್ ಈಸ್ ಆ ಕ್ಲಾಸ್ನ ಝಲಕ್ಕೆ ಬೇರೆ, ಮಜಾನೇ ಬೇರೆ. ಯಾಕೆಂದರೆ ಈ ಕ್ಲಾಸ್ ನಿಮ್ಮ ಖುಷಿಗಾಗಿ ಮಾಡ್ತಾ ಇರೋದು, ಆ ಕ್ಲಾಸಸ್ಗಳು ನನ್ನ ಖುಷಿಗಾಗಿ ಮಾಡ್ತಕ್ಕಂಥದ್ದು. ಇದು ದಟ್ ಈಸ್ ನಾನ್ ಲಿವಿಂಗ್ ಕ್ಲಾಸ್, ದಟ್ ಈಸ್ ಲಿವಿಂಗ್ ಕ್ಲಾಸ್. ದಟ್ ಈಸ್ ಅಂದರೆ ಜೀವ ಇರುವ ಕ್ಲಾಸ್. ಆ ಒಂದು ಪುಣ್ಯನೂ ಕೂಡ ನಿಮ್ಮ ನಡುವೆ ಆಗಲಿ ಅಂತ ಹೇಳ್ತಾ, ದಟ್ ಈಸ್ ಸಂಸಕ್ತಿ ಬಲ ಅಂಡ್ ಅನುಸಕ್ತಿ ಬಲ, ಕೊಹಿಸಿವ್ ಫೋರ್ಸ್ ಅಂಡ್ ಅಡಸಿವ್ ಫೋರ್ಸ್ ಅಂತ.
ಅಡಸಿವ್ ಫೋರ್ಸ್ ಸರಿಯಾಗಿ ಅರ್ಥ ಆಗಿಲ್ಲ ಅಂದರೆ ಅಡ್ರೋ ಫೋರ್ಸ್ ಅಂತ ಲೋಕಲ್ ಭಾಷೆಯಲ್ಲಿ ಅಡ್ರೋ ಫೋರ್ಸ್ ಅಡ್ರೋದು ದಟ್ ಈಸ್ ಕೊಹಿಸಿವ್ ಫೋರ್ಸ್ ಅಂಡ್ ಅಡಸಿವ್ ಫೋರ್ಸ್. ಈ ಕೊಹಿಸಿವ್ ಫೋರ್ಸ್ ಇದೆಯಲ್ವಾ, ಹುಡುಗಿಯರೆಲ್ಲ ಒಂದು ಕಡೆ ಸೇರೋದು ಕೊಹಿಸಿವ್ ಫೋರ್ಸ್. ಹುಡುಗಿಯರು ಒಂದು ಇದೇನು ಸರ್ ವಿಚಿತ್ರ ಡೆಫಿನಿಷನ್. ಎಸ್, ಹುಡುಗರು ಒಂದು ಕಡೆ ಸೇರೋದು ಅಡಸಿವ್ ಅಲ್ಲ, ಹುಡುಗರು ಒಂದು ಕಡೆ ಸೇರೋದಿದೆಯಲ್ವಾ, ದಿಸ್ ಈಸ್ ಆಲ್ಸೋ ಕೊಹಿಸಿವ್ ಫೋರ್ಸ್. ಹುಡುಗಿಯರು ಅಂಡ್ ಹುಡುಗರು. ಓಕೆ, ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇಂಕ್ ಬೇರೆ ಹಾಕ್ತೇನೆ ಬೇಕಾದ್ರೆ ನಾನು. ದಟ್ ಈಸ್ ಕೊಹಿಸಿವ್ ಫೋರ್ಸ್. ದಟ್ ಈಸ್ ಹುಡುಗರು ಒಂದು ಕಡೆ ಸೇರ್ತಾರಲ್ಲ. ಓಕೆ, ಹುಡುಗಿಯರು ಅಂಡ್ ಹುಡುಗರು ಒಂದು ಕಡೆ ಸೇರ್ತಾರಲ್ಲ, ದಿಸ್ ಈಸ್ ಅಡಸಿವ್ ಫೋರ್ಸ್. ಓಕೆ, ಇರಲಿ ಬಿಡಿ, ಅದೇನು ಎಕ್ಸಾಂಪಲ್ ಕೇಳಲ್ಲ, ನಾನು ಸುಮ್ಮನೆ ಹೇಳಿರೋದು. ಸೊ ಸಿಂಪಲ್, ಎ ಫೋರ್ಸ್ ಅಟ್ರಾಕ್ಷನ್ ಇನ್ ಬಿಟ್ವೀನ್ ದಟ್ ಈಸ್ ಸಿಮಿಲರ್ ಮಾಲಿಕ್ಯೂಲ್ಸ್ ಅಂತ, ಅಥವಾ ಸೇಮ್ ಟೈಪ್ ಆಫ್ ಮಾಲಿಕ್ಯೂಲ್ಸ್. ಒಂದೇ ಬಗೆಯ ಕಣಗಳು ಒಂದನ್ನೊಂದು ಆಕರ್ಷಣೆ ಮಾಡ್ತಕ್ಕಂಥ ಬಲಕ್ಕೆ ನಾವೇನಂತ ಕರಿತೀವಿ ಅಂದರೆ ಸಂಸಕ್ತಿ ಬಲ ಅಂತ ಕರಿತೀವಿ. ಸೊ ಸ್ನೇಹಿತರೆ, ಇದು ನೀರಿನ ಅಣು ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್, ಇದೊಂದು ನೀರಿನ ಹನಿ, ಇವೆರಡು ಒಂದಕ್ಕೊಂದು ಸೇರಿ ದೊಡ್ಡ ನೀರಿನ ಹನಿ ಆಗತ್ತಲ್ವಾ. ದಿಸ್ ಈಸ್ ನೀರಿನ ಹನಿ, ನೀರಿನ ಮಾಲಿಕ್ಯೂಲ್ಸ್, ನೀರು ಫಿನಿಶ್, ದೊಡ್ಡ ನೀರಿನ ಹನಿ, ದಟ್ ಈಸ್ ಸಂಸಕ್ತಿ ಬಲ. ಸೊ ಸಿಂಪಲ್, ನೀರು ಸೇರಿ ನೀರಿನ ದೊಡ್ಡ ಅಣು ಆಗ್ತಕ್ಕಂಥದ್ದು ಸಂಸಕ್ತಿ ಬಲ. ಅದೇ ರೀತಿ ಪಾದರಸದ ಅಣು ಸೇರಿ ದೊಡ್ಡ ಪಾದರಸದ ಅಣು ಆಗತ್ತಲ್ವಾ, ದಟ್ ಈಸ್ ಕೊಹಿಸಿವ್ ಫೋರ್ಸ್. ಸೊ ಸಿಂಪಲ್, ಒಂದೇ ಬಗೆಯ ಅಣುಗಳು ಒಂದನ್ನೊಂದು ಆಕರ್ಷಣೆ ಮಾಡ್ತಕ್ಕಂತಹ ಬಲಕ್ಕೆ ನಾವೇನಂತ ಕರಿತೀವಿ ಅಂದರೆ ದಟ್ ಈಸ್ ಸಂಸಕ್ತಿ ಬಲ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಆ ಸಂಸಕ್ತಿ ಬಲ ಗೊತ್ತಾದಮೇಲೆ ದಟ್ ಈಸ್ ಅನುಸಕ್ತಿ ಬಲ, ಅಡ್ಹೆಸಿವ್ ಫೋರ್ಸ್. ಸೊ ಸಿಂಪಲ್, ಎ ಫೋರ್ಸ್ ಇನ್ ಬಿಟ್ವೀನ್ ಟು ಡಿಸ್ಸಿಮಿಲರ್ ಮಾಲಿಕ್ಯೂಲ್ಸ್ ಅಂದರೆ ಬೇರೆ ಬೇರೆ ಬಗೆಯ ಕಣಗಳು ಒಂದನ್ನೊಂದು ಆಕರ್ಷಣೆ ಮಾಡ್ತಕ್ಕಂತಹ ಬಲ ಇದೆಯಲ್ವಾ, ಆ ಬೇರೆ ಬೇರೆ ರೀತಿಯ ಕಣಗಳು ಒಂದನ್ನೊಂದು ಆಕರ್ಷಣೆ ಮಾಡ್ತಕ್ಕಂತಹ ಬಲಕ್ಕೆ ನಾವೇನಂತ ಕರಿತೀವಿ, ಅನುಸಕ್ತಿ ಬಲ ಅಂತ ಕರಿತೀವಿ. ದಟ್ ಈಸ್ ಅಡಸಿವ್ ಫೋರ್ಸ್ ಅಂತ ಕರಿತೀವಿ. ಈಗ ನಮ್ಮ ಬೋರ್ಡಲ್ಲಿರ್ತಕ್ಕಂಥ ಕಣಗಳು ಒಂದನ್ನೊಂದು ಆಕರ್ಷಣೆ ಮಾಡ್ಕೊಂಡಿದ್ದಾವೆ. ನಾನು ಬೋರ್ಡ್ ಮೇಲೆ ಬರಿತಿದ್ದೀನಿ, ಅಬ್ಬಾ ಈ ಬೋರ್ಡ್ ಮೇಲೆ ನನ್ನ ಮಾರ್ಕರ್ ಅಂಟುಕೊಳ್ತಾ ಇದೆ. ಹಾಗಾದರೆ ಬೋರ್ಡ್ನ ಅಣುಗಳೇ ಬೇರೆ, ಮಾರ್ಕರ್ನ ಅಣುಗಳೇ ಬೇರೆ, ಬೋರ್ಡ್ ಮೇಲೆ ಮಾರ್ಕರ್ ಅಂಟ್ಕೊಳ್ತಾ ಇದೆ. ಹಾಗಾಗಿ ನಮ್ಮ ಮಾರ್ಕರ್ ಬೋರ್ಡ್ ಮೇಲೆ ಅಂಟ್ಕೋತಾ ಇದೆಯೋ ಅಥವಾ ಬೋರ್ಡ್ ಮಾರ್ಕರ್ ಮೇಲೆ ಅಂಟ್ಕೋತಾ ಇದೆಯೋ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸಿಂಪಲ್, ಬೋರ್ಡ್ ಮೇಲೆ ಮಾರ್ಕರ್ ಅಂಟ್ಕೋತಾ ಇದೆ, ಹಾಗಾಗಿ ಬೋರ್ಡ್ನ ಕೊಹಿಷನ್ ಫೋರ್ಸ್ ಜಾಸ್ತಿ ಇದೆ, ಮಾರ್ಕರ್ನ ಕೊಹಿಷನ್ ಫೋರ್ಸ್ ಕಡಿಮೆ ಇದೆ. ಹಾಗಾಗಿ ಮಾರ್ಕರ್ನಲ್ಲಿರೋ ಇಂಕು ಬೋರ್ಡ್ ಮೇಲೆ ಏನಾಗ್ತಾ ಇದೆ, ಅಡಿರ್ತಾ ಇದೆ. ದಟ್ ಈಸ್ ದ ಅಡಸಿವ್ ಫೋರ್ಸ್. ಗೋಡೆಯ ಮೇಲೆ ಪೇಂಟನ್ನು ಹೊಡಿತಕ್ಕಂಥದ್ದು. ಹಾಗಾದರೆ ಗೋಡೆಯ ಮೇಲೆ ನಾವು ಪೇಂಟನ್ನು ಮಾಡಿದಾಗ ಪೇಂಟಿಗೆ ಗೋಡೆ ಅಂಟ್ಕೊಳ್ಳುತ್ತಾ ಅಥವಾ ಗೋಡೆಗೆ ಪೇಂಟ್ ಅಂಟ್ಕೊಳ್ಳುತ್ತಾ ಅಂತ? ಸರ್, ಗೋಡೆಗೆ ಪೇಂಟ್ ಅಂಟ್ಕೊಳ್ಳುತ್ತೆ. ಅರ್ಥಾತ್ ಗೋಡೆಗೆ ಕೊಹಿಷನ್ ಫೋರ್ಸ್, ಅವರ ಕಣಗಳು ಸಖತ್ ಬಿಗಿಯಾಗಿ ಪಾಪ ಪೇಂಟ್ ಮಾಡಿದಾಗ ಪೇಂಟ್ ಕಣಗಳು ಸರಿಯಾಗಿ ಬಿಗಿ ಇರಲಿಲ್ಲ, ಹಾಗಾಗಿ ಅವರ ಕಣಗಳ ಮೇಲೆ ಕುತ್ಕೊಂಡ್ವು. ದಟ್ ಈಸ್ ಅಡಸಿವ್ ಫೋರ್ಸ್. ಸೊ ಸ್ನೇಹಿತರೆ, ಸಿಂಪಲ್, ಇನ್ನೂ ಕಾಮಿಡಿ ಡೈಲಾಗ್ ಅಂದರೆ ಹುಡುಗಿಯರದೊಂದು ಗುಂಪಿದೆ, ಹುಡುಗರದೊಂದು ಗುಂಪಿದೆ, ಹುಡುಗಿಯರ ಗುಂಪು ಹುಡುಗರು ಗುಂಪು ಒಂದರಲ್ಲೊಂದು ಮಿಕ್ಸ್ ಆಗಲಿಲ್ಲ. ಹುಡುಗಿಯರ ಕೊಹಿಷನ್ ಫೋರ್ಸು ಸ್ಟ್ರಾಂಗ್ ಇದೆ, ಹುಡುಗರು ಕೊಹಿಷನ್ ಫೋರ್ಸು ಕೂಡ ಸ್ಟ್ರಾಂಗ್ ಇದೆ. ಸೊ ಸ್ನೇಹಿತರೆ, ಹುಡುಗಿಯರದೊಂದು ಗುಂಪು ಹುಡುಗರದೊಂದು ಗುಂಪು, ಎಸ್, ಈ ಗುಂಪು ಡಿವೈಡ್ ಆಗಬೇಕಾದ್ರೆ ಒಂದು 4-5 ಹುಡುಗರು ಹುಡುಗಿಯರ ಜೊತೆಗೆ ಹೋಗ್ಬಿಟ್ರು ಅಂದರೆ ಹುಡುಗಿಯರದು ಕೊಹಿಷನ್ ಫೋರ್ಸ್ ಸ್ಟ್ರಾಂಗ್ ಇದೆ, ಹುಡುಗರದು ಕೊಹಿಷನ್ ಫೋರ್ಸ್ ವೀಕ್ ಇದೆ. ಹಾಗಾಗಿ ಗೋಡೆ ಮೇಲೆ ಪೇಂಟ್ ಅಂಟ್ಕೊಳ್ಳಂಗೆ ನಮ್ಮಲ್ಲಿರ್ತಕ್ಕಂಥ 4 ಹುಡುಗರು ಹುಡುಗಿಯರು ಸುತ್ತಾ ಇರ್ತಾರೆ. ದಟ್ ಈಸ್ ಕೊಹಿಷನ್ ಫೋರ್ಸ್ ಅಂಡ್
ಅಡಸಿವ್ ಫೋರ್ಸ್. ಸೊ ಸಿಂಪಲ್, ಒಂದೇ ಬಗೆಯ ಕಣಗಳು ಒಂದನ್ನೊಂದು ಆಕರ್ಷಣೆ ಮಾಡುತ್ತೆ. ಇಲ್ಲಿ ಬೇರೆ ಬೇರೆ ಬಗೆಯ ಕಣಗಳು ಒಂದನ್ನೊಂದು ಆಕರ್ಷಣೆ ಮಾಡುತ್ತೆ. ದಟ್ ಈಸ್ ಸಂಸಕ್ತಿ ಬಲ, ಅನುಸಕ್ತಿ ಬಲ. ಸೊ ಸ್ನೇಹಿತರೆ, ನಮ್ಮ ನೀರಿದೆಯಲ್ವಾ, ಎಕ್ಸಾಂಪಲ್ ನನ್ನ ಕೈ ಇದೆ, ನನ್ನ ಕೈಯನ್ನು ನಾನು ಟ್ಯಾಂಕಲ್ಲಿ, ವಾಟರ್ ಟ್ಯಾಂಕಲ್ಲಿ ಹಾಕಿ ಹೊರಗಡೆ ತೆಗ್ದೆ ಅಂದರೆ ನನ್ನ ಕೈ ವಾಟರ್ ಟ್ಯಾಂಕಲ್ಲಿ ಉಳಿಯುತ್ತೆ? ನೋ. ಹಾಗಾದ್ರೆ ನನ್ನ ಕೈ ಮೇಲೆ ಏನು ಬರುತ್ತೆ? ನೀರು ಬರುತ್ತೆ. ಯಾಕೆ ಬರುತ್ತೆ? ನನ್ನ ಕೈಯಲ್ಲಿರ್ತಕ್ಕಂತಹ ಅಣುಗಳ ಕೊಹಿಸನ್, ಸಂಸಕ್ತಿ ಬಲ ಏನಾಗಿದೆ? ಜಾಸ್ತಿ ಇದೆ. ನೀರಲ್ಲಿರ್ತಕ್ಕಂಥ ಅಣುಗಳ ಸಂಸಕ್ತಿ ಬಲ ಏನಾಗಿದೆ? ಕಡಿಮೆ ಇದೆ. ಅದಕ್ಕೆ ಆ ಬಡ್ಡಿ ಮಗ ನೀರು ನನ್ನ ಕೈಗೆ ಅಂಟ್ಕೊಂಡು ಬಂದಿದೆ. ಸೊ ಸಿಂಪಲ್, ಸಾಮಾನ್ಯವಾಗಿ ನಮ್ಮ ನೀರಿಗೆ ಕೊಹಿಸನ್ ಫೋರ್ಸ್ ಕಡಿಮೆ ಇರುತ್ತೆ, ಅಡಸಿವ್ ಫೋರ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನೀರು ಎಲ್ಲ ವಸ್ತುಗಳಿಗೂ ಏನಾಗ್ತಾ ಇರುತ್ತೆ ಅಂದರೆ ಅಂಟ್ಕೊಳ್ತಾ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆ ಚಲಿಸಬೇಕಾದ್ರೆ ಸರಳ ರೇಖೆಯಲ್ಲಿ ಚಲಿಸುತ್ತಾ ಏನು ಡ್ಯಾನ್ಸ್ ಮಾಡ್ಕೋತಾ ಬರುತ್ತೋ? ಸೊ ಸ್ನೇಹಿತರೆ, ನೀರು ಯಾವುದೇ ಕಾರಣಕ್ಕೂ ಸರಳ ರೇಖೆಯಲ್ಲಿ ಚಲಿಸಲ್ಲ. ಕಾರಣ, ನೀರಿಗೆ ದುರ್ಬಲ ಸಂಸಕ್ತಿ ಬಲ ಇರುತ್ತೆ, ವೀಕ್ ಕೊಹಿಸನ್ ಫೋರ್ಸ್ ಇರುತ್ತೆ. ಅದೇ ಪಾದರಸವನ್ನು ನಾವು ಹಾಕಿದ್ರೆ, ಪಾದರಸ ಮಣ್ಣೆಲ್ಲ ಎಲ್ಲಿ ಬಿಸಾಕಿದ್ರು ರೌಂಡ್, ಅದನ್ನು ಹರಿಸಿದ್ರು ಕೂಡ ಸ್ಟ್ರೈಟಾಗಿ ಹರಿಯತ್ತೆ. ಕಾರಣ, ಪಾದರಸದ ಕಣಗಳು ಆ ಪಾದರಸದ ಅಣುಗಳು ಒಂದೊಂದೊಂದು ತುಂಬ ಬಿಗಿಯಾಗಿ ಅಂಟ್ಕೊಳ್ಳುತ್ತೆ. ಹಾಗಾಗಿ ಪಾದರಸದ ಅಣುಗಳಿಗೆ ಸ್ಟ್ರಾಂಗ್ ಕೊಯಿಸನ್ ಫೋರ್ಸ್ ಇರೋದ್ರಿಂದ ಪಾದರಸದ ಅಣುಗಳು ಸರಳ ರೇಖೆಯಲ್ಲಿ ಚಲಿಸುತ್ತೆ. ನೀರಿನ ಅಣುಗಳಿಗೆ ಪ್ರಬಲ ಸಂಸಕ್ತಿ ಬಲ ಇಲ್ಲದೆ ಇರೋದ್ರಿಂದ ನೀರಿನ ಅಣುಗಳು ಸರಳ ರೇಖೆಯಲ್ಲಿ ಚಲಿಸಲ್ಲ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಕೊಯಿಸನ್ ಫೋರ್ಸ್ ಅಂಡ್ ಅಡಸಿವ್ ಫೋರ್ಸ್ ಅಂಡ್ ಅನಾಮೋಲಸ್ ಬಿಹೇವಿಯರ್ ಆಫ್ ವಾಟರ್, ಈ ಕಾನ್ಸೆಪ್ಟ್ಗಳನ್ನು ನೋಡಿ. ಅನಾಮೋಲಸ್ ಬಿಹೇವಿಯರ್ ಆಫ್ ವಾಟರ್ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಕೊಯಿಸನ್ ಫೋರ್ಸ್, ಅಡಸಿವ್ ಫೋರ್ಸ್ ಹೇಳಿದ್ದೀನಿ. ಈ ಎರಡೂ ಫೋರ್ಸ್ ಒಂಥರ ABCD ಇದ್ದ ಹಾಗೆ. ಈ ಎರಡೂ ಫೋರ್ಸ್ ಅರ್ಥ ಆಯಿತು ಅಂದರೆ ಸರ್ಫೇಸ್ ಟೆನ್ಷನ್ ಕ್ಲಿಯರ್, ಬಯೋನ್ಸಿ ಕ್ಲಿಯರ್, ವಿಸ್ಕಾಸಿಟಿ ಕ್ಲಿಯರ್. ನೆಕ್ಸ್ಟ್ ಕ್ಲಾಸಲ್ಲಿ ವೀಕ್ಷಿಸಿ. ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತಾವು ಬೆಳೆಸುವುದನ್ನು ಮರೆಯದಿರಿ ಸ್ನೇಹಿತರೆ. ನನ್ನ ಭಾರತ, ನನ್ನ ಸಂಸ್ಕೃತಿ, ನನ್ನ ವಿಜ್ಞಾನದ ಟ್ರೈಲರ್ ಕೆಲವೇ ದಿನಗಳಲ್ಲಿ ನಿಮ್ಮ ಕಣ್ಣಿಗೆ ಹಿತವನ್ನು ಕೊಡಲಿದೆ. ನನ್ನ ಭಾರತದ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ಸಾರಿ ಹೇಳುವ ಸಮಯ ಹತ್ತಿರ ಬಂದಿದೆ. ಸೊ ಆ ಸಮಯಕ್ಕೆ ತಮ್ಮ ಕೊಡುಗೆ ಅಮೂಲ್ಯವಾಗಿದೆ. ತಾವೆಲ್ಲರೂ ಈ ಚಾನಲ್ನ ಬೆಳೆಸಿ ಸ್ನೇಹಿತರೆ. ಸೊ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ. ಶಂಕರ್, ಸಾಧನಾ ಶಂಕರ್ ಅಕಾಡೆಮಿ, ಶಿಕಾರಿಪುರ.